ದೇವಸ್ಥಾನದ ವಂಶಸ್ಥರಲ್ಲಿ ಹಿರಿಯರು ಅಂದರೆ ರಾಜಣ್ಣನವರು ಮನೆಯ ಹಿರಿಯ ಮಗ. ಅವರು ಕೂಡ ಈ ಒಂದು ಸುಕ್ಷೇತ್ರವನ್ನು ನಡೆಸಲಿಕ್ಕೆ ರಥಕ್ಕೆ ಗಾಲಿ ಹೇಗೆ ಆಗಿ 2 ಗಾಲಿಗಳು, ದೊಡ್ಡ ಗುರುಗಳು ಚಿಕ್ಕ ಗುರುಗಳು ಎಂಬಂತೆ ರಾಜಣ್ಣವ್ರಿಗೂ ಕೂಡ KBV ನ್ಯೂಸ್ ವಾಹಿನಿ, ಕುಲಬಾಂಧವರ ವೇದಿಕೆ, ರಾಜ್ಯ ಕಸ್ತೂರಿ ಠಾಕೂರ್ OBC ಸಂಘಟನೆಯ ಪರವಾಗಿ, ಮಂಡ್ಯ ಜಿಲ್ಲಾ ಸವಿತಾ ಸಮಾಜದ ಪರವಾಗಿ ಹಾಗೂ ಈ ಕಿರ್ಗಾವಲು ಗ್ರಾಮಸ್ಥರ ಪರವಾಗಿ, ಕಿರ್ಗಾವಲು ಸವಿತಾ ಸಮಾಜದ ಪರವಾಗಿ, ಹಿರಿಯರ ಪರವಾಗಿ, ಕಿರಿಯರ ಪರವಾಗಿ, ಕಲಾವಿದರ ಪರವಾಗಿ ರಾಜಣ್ಣನವರು ಹಿರಿಯರು. ಯಾವಾಗಲೂ ನಾವು ಹಿರಿಯರಿಗೆ ಗೌರವವನ್ನು ಕೊಡಬೇಕು, ಗುರುಗಳಿಗೆ ಗೌರವವನ್ನು ಕೊಡಬೇಕು, ನಾವು ಹುಟ್ಟಿದ ಕುಲಕ್ಕೆ ಗೌರವವನ್ನು ಕೊಡಬೇಕು, ಮಕ್ಕಳಿಗೆ ಸಂಸ್ಕೃತಿಯನ್ನು ಕಲಿಸಬೇಕು. ಅದು ಹಿಂದುತ್ವದ ಸನಾತನ ಧರ್ಮದ ಪರಂಪರೆ. ಆ ಪರಂಪರೆಯನ್ನು ನಡೆಸ್ತಾ ಬರ್ತಕ್ಕಂಥ ಕುಟುಂಬಸ್ಥರಿಗೆ ನಾವು ಸನ್ಮಾನ ಮಾಡ್ತಿದ್ರೆ ನಮ್ಮ ಸೌಭಾಗ್ಯ. ಎಲ್ಲಿಂದಲೂ ಬಂದು ಈ ಭಗವಂತನ ದರ್ಶನವನ್ನು ಮಾಡಿ ಲಕ್ಷ ದೀಪೋತ್ಸವ, ಈ ದಿನ ಎಲ್ಲ ಕಡೆ ದೀಪೋತ್ಸವನ ಮಾಡ್ತಿರ್ತಾರೆ. ಅಂಥ ಒಂದು ಪುಣ್ಯದ ದಿನ ನಮ್ಮ ವಾಹಿನಿಯ ಪರವಾಗಿ ಹಿರಿಯರು ರಾಜಣ್ಣನವರಿಗೆ ಅವರ ಪ್ರೀತಿಯ ತಮ್ಮ ಏನಾದರೂ ರಾಮಗುಣೇಶ್ವರರನ್ನ ರಾಜ್ಯಕ್ಕೆ ತೋರಿಸ್ತಾರಿಂದ ಗುರುಗಳು ಅವ್ರ ಕೈಯಿಂದಲೇ ನೀವು ಮಾಡಿದ್ದಾರೆ. ದೀಪದಿಂದ ಓಕೆ. ಎಲ್ಲ ಕುಟುಂಬಸ್ಥರಿಗೂ ಒಳ್ಳೆಯದು ಮಾಡಲಿ. ಶತಮಾನ ಸದಾ ಇದ್ದೇವೆ. ಬೆನ್ನೆಲುಬು ರೈತ ಸೇರಿ ರೈತರಿಗೆ ನಾವು ಎದ್ದ ತಕ್ಷಣ ಭೂತಾಯಿಗೆ ಒಂದು ನಮಸ್ಕಾರವನ್ನು ಮಾಡಿ ನಂತರ ರೈತರಿಗೆ ನಮಸ್ಕಾರವನ್ನು ಮಾಡಲೇಬೇಕು. ನಾವು ಎಲ್ಲೇ ಇದ್ರೂ ಅನ್ನವನ್ನು ಕೊಡುವಂಥ ಅನ್ನದಾತ ರೈತ ಸೇರಿ. ಆದರೂ ಮೂಲತಃ ವ್ಯವಸಾಯವನ್ನು ಮಾಡಿ ಜೀವನವನ್ನು ಕಟ್ಟಿರ್ತೀರ. ಈ ಮಟ್ಟಕ್ಕೆ ಭಗವಂತ ರಾಮಗುಣೇಶ್ವರ ತಮ್ಮ ಕುಟುಂಬವನ್ನು ನಡೆಸಿಕೊಂಡು ಸಣ್ಣಗಳ ಪ್ರಾಪ್ತಿಯನ್ನು ದೊಡ್ಡ ಮಟ್ಟದಲ್ಲಿ ನಿಮ್ಮ ಕುಟುಂಬ ಕೀರ್ತಿಶಾಲಿಯಾಗಿ ಬೆಳೆಸಿರಾಗಿ